ಅಯ್ಯೋ, ಆಲ್ರೆಡಿ ಟೈಮ್ 10 ಗಂಟೆ ಆಗಿಬಿಟ್ಟಿದ್ದೆಲ್ಲ. ಎಚ್ಚರನೇ ಆಗಿಲ್ಲ. ಈ ಮಳೆಗೆ, ಈ ಚಳಿಗೆ ಅಬ್ಬಾ ಎದ್ದೇಳೋದಕ್ಕೆ ಮನಸ್ಸೇ ಬರೋದಿಲ್ಲ. ಯವ್ವ, ಬೇ ಯವ್ವ, ಯವ್ವ ಎಲ್ಲದಿರಿ ಲಗುನ ಬಾಬಿ ಇಲ್ಲಿ. ಯಾಕವ್ವ ಮಗಳ, ಏನಾತು? ಎದಕ್ಕೆ ಅಷ್ಟು ಜೋರಾಗೋದ್ರೈತಿ ನನ್ನ? ಏನಾತು? ಅಲ್ಲಿ ಬೇ ಯವ್ವ, 10 ಗಂಟೆ ಆಗೈತಿ. ಇಷ್ಟೊತ್ತಾದ್ರೂ ನನಗೆ ಯಾರೂ ಒಂದು ಕಪ್ ಚಾನು ತಂದಿಟ್ಟಿಲ್ಲ, ಏನು ಇಟ್ಟಿಲ್ಲ ಅಲ್ಬೇ. ಹೆಂಗೆ ಹಿಂಗಾದ್ರೆ ನೀನೇ ನಿನ್ನ ಸೊಸೆರಿಗೆ ಹೇಳ್ತೀನಿ ಏನಿಲ್ಲ. ದಿನ ಇಷ್ಟೊತ್ತಿಗೆ ಆಗಲೇ ಚಾ ತಂದಿಡ್ತಿದ್ರು. ಇವತ್ತು ಚಾ ಇಲ್ಲ, ನೀರಿಲ್ಲ, ಏನಿಲ್ಲ. ಮೊದಲೇ ಎಷ್ಟು ಚಳಿ ಐತಿ, ಎದ್ದಳಕ್ಕೆ ಮನಸ್ಸಾಗ್ತಿಲ್ಲ. ಅಂಥದ್ದು ಎದ್ದೀನಿ ನಾನು ಇಷ್ಟು ಲಗುನ. ಒಂದು ಚಾ ತಂದಿಟ್ಟಿಲ್ಲಲ್ಲ, ಹೆಂಗೆ ಹಿಂಗಾದ್ರೆ? ಏನು ಇಷ್ಟೊತ್ತಾದ್ರೂ ನಿನಗೆ ಒಂದು ಕಪ್ ಚಾ ತಂದಿಟ್ಟಲ್ಲ ಅವ್ರು? ಮಾಡ್ತೀನಿ ಬಾ, ಅಲ್ಲೇ ಹೊರಗಡೆನ ಜಾಡಿಸ್ತೀನಿ ಬಾ ಅವರಿಗೆ. ಯಾಕೋ ತಿಂದಿದ್ದು ಹೆಚ್ಚಾದಂಗೆ ಆಗೈತೆ ಅವರಿಗೆ, ಅಲ್ಲೇ ಮಾಡ್ತೀನಿ ಬಾ. ಯವ್ವ, ಅವ್ರು ಯಾಕೋ ಭಾಳ ಹದ್ಮೀರ ಹಾಕುಂತಾರ. ನೀನು ಹೆಂಗಾರ ಮಾಡಿ ಅವ್ರನ್ನ ಹದ್ದು ಬಸ್ನಾಗ ಇಟ್ಕೊಲಿಲ್ಲ ಅಂದ್ರೆ ಅಷ್ಟೇ ನಿನ್ನನ್ನು ನನ್ನನ್ನು ಮೂರ ಮಧ್ಯಾಹ್ನಕ್ಕೆ ಮನೆಯಿಂದ ಓಡಿಸ್ಬಿಡ್ತಾರೆ ನೋಡು. ಅದಕ್ಕೆ ಹೇಳೋದು, ಹೆಂಗಾರ ಲಘು ಲಘುನ ಮಾತಾಡಿ ನನ್ನ ಮದ್ವೆನೂ ಬೇಗ ಮುಗಿಸ್ಬಿಡ್ಬೇ ಅವ್ವ. ನಾ ಮಾತ್ರ ಈ ಮನ್ಯಾಗ ಇರಂಗಿಲ್ಲಪ್ಪ. ನಂಗಂತೂ ಇರಕ್ಕೆ ಮನಸ್ಸು ಆಗ್ತಾ ಇಲ್ಲ ಈ ಮನ್ಯಾಗ. ನಂಗೆ ಅದಕ್ಕೆ ಲಘುನ ಮದುವೆ ಮಾಡಿಕೊಟ್ಬಿಡು ನೀನು. ನಾನು ನನ್ನ ಗಂಡನ ಮನ್ಯಾಗ ಇರ್ತೀನಿ. ನನಗೂ ಅದಾವ, ನಿನ್ನ ಮದುವೆ ಒಂದು ಮಾಡಿಕೊಟ್ಬಿಟ್ರೆ ನನಗೂ ಚಿಂತೆ ಮುಗಿತೈತಿ. ನೋಡು, ನಿನ್ನ ಗಂಡನ ಹತ್ರ, ನಿನ್ನ ಮದುವೆ ಹುಡುಗನ ಹತ್ರ ಮಾತಾಡಿ ಇವತ್ತು ಆದಷ್ಟು ಲಘುನ ಮದುವೆ ಮಾಡ್ಕೊಂಬಿಡೋಣಂತಂದು ಏನಂತಾರೆ ನೋಡು. ಆತ್ ಬೇವ, ಅದು ಇರಲಿ. ಫಸ್ಟ್ ನೀನು ಸೊಸೆರಿಗೆ ಹೋಗಿ ಜಾಡ್ಸೋಗು. ಇಷ್ಟೊತ್ತಾದ್ರೂ ಒಂದು ಕಪ್ ಚಾ ತಂದು ಕೊಟ್ಟಿಲ್ಲ. ಸರಿ ಮಾಡ್ತೀನಿ ಬಾ, ನೀನು ಬಾ. ಅಡುಗೆ ಮನ್ಯಾಗ ಎಲ್ಲವಕ್ಕಿನ ಸೇರ್ಕೊಂಡ್ಬಿಟ್ಟಿರಲ್ಲ, ಬರ್ರಿಲಿ. ಯಾವಳಾರ ಒಬ್ಳು ಬರ್ರಿಲಿ ಮಾತಾಡ್ಬೇಕು. ಬೇವ, ಹಂಗ ಮಾತಾಡಿ ನೀನು. ಇಲ್ಲ ಅಂದ್ರೆ ಅವ್ರೇನು ಬಗ್ಗಂಗಿಲ್ಲ. ಏನ್ರಿ ಆತಾರ ಕರೆದ್ರಲ್ಲ? ಅಲ್ಲ, ಎಷ್ಟೊತ್ತಾಯ್ತು ಟೈಮ್? 10 ಗಂಟೆ ಆಯ್ತು. ನನ್ನ ಮಗಳು ಎದ್ದಾಳ, ಒಂದು ಚಾ ಇಟ್ಟಿಲ್ಲ, ಒಂದು ನೀರಿಟ್ಟಿಲ್ಲ. ಆಕಿಗೇನು ತಂದ ಕೊಟ್ಟಿಲ್ಲ ಅಂತಲ್ಲ ಕೊನೆಗ. ಎದಕ್ಕೆ ತಿಂದಿದ್ದು ಹೆಚ್ಚಾಗೈತನ ನಿಮಗೆ? ಯಾಕ್ರಿ ಅತ್ತಿಯಮ್ಮ, ದಿನ ಹೇಳ್ಬೇಕನ ನಿಮ್ಗೆ? ಇಷ್ಟು ದಿನ ತಂದಿಡ್ತಿದ್ರಿಲ್ಲ, ಇವತ್ತಾಕೆ ತಂದಿಟ್ಟಿಲ್ಲ? ಯಾಕ ನಿನಗೆ ಕೈ ಕಾಲು ಮುರ್ಕೊಂಡು ಹೋಗವ? ಏನು ಕೈ ಕಾಲು ನೆಗದು ಬಿದ್ದಾವ? ಅದಾವಿಲ್ಲ 2 ಕೈ 2 ಕಾಲು. ಹೋಗಿ ಅಡುಗೆ ಮನ್ಯಾಗೆಲ್ಲ ಐತಿ, ಹಾಲೈತಿ, ಚಾಪುಡಿ ಐತಿ, ನೀರೈತಿ, ಎಲ್ಲ ಐತಿ. ಹೋಗಿ ಮಾಡ್ಕೊಂಡು ಕುಡಿ, ಬೇಕಂದ್ರೆ ಮಾಡ್ಕೊಂಡು ಕುಡಿ, ಸಾಕಾರ ಬಿಡು. ಯವ್ವ, ನೋಡ್ಬೇ ಹೆಂಗೆ ಮಾತಾಡಕುಂತಾಳ ನಿನ್ನ ಸೊಸಿ. ಇಷ್ಟು ದಿನ ಒಂದು ಮಾತು ಮಾತಾಡ್ಲಾರ್ದಕ್ಕಿ ಈಗ ನೋಡ್ಬೇ ಹೆಂಗೆ ಮಾತಾಡಕುಂತಾಳ. ಹಿಂದೆ ನಿಂದು ಹೆಂಗೆ ನಿಂತಾರ ನೋಡು, ಚುಚ್ಕೊಟ್ಟು. ನಾನ್ಯಾಕೆ ಚುಚ್ಕೊಡ್ಲವ? ನನಗೇನು ಹೆಚ್ಚಾಗೈತಿ ಚುಚ್ಕೊಡಕ? ಆಕಿಗೆ ನಿಂದು ನೋಡಿ 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 ಸಾಕಾಗಿ ಅಕ್ಕಿನ ಮಾತಾಡಕುಂತಾಳ. ನಾನೇನು ಚುಚ್ಕೊಟ್ಟಿಲ್ಲ ಅಂಬವ. ನಾನೇನಾರು ಚುಚ್ಕೊಟ್ಟಿನ ನಿನಗೆ? ನನಗೆ ಯಾರು ಚುಚ್ಕೊಟ್ಟಿಲ್ಲ. ನಾನೇನು ಸಣ್ಣ ಹುಡುಗಿಯಲ್ಲ, ಬಾಯಾಗ ಬಳ್ಳಿಟ್ರೆ ಚಿಪ್ಪಾಕ. ನನಗೂ ಗೊತ್ತಾಕೈತಿ ನಿಂದು ದಿನ ಒಂದಕ್ಕೂ ನಿಂದು ಸೇವೆ ಮಾಡಿ 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 ಸಾಕಾಗಿ ಹೋಗೈತಿ. ನೀನೇನು ಮುದಿಕೆಲ್ಲ, ಹೋಗಿ ಮಾಡ್ಕೊಂಡು ಕುಡಿ ಹೋಗು. ಇದೆಲ್ಲ ಸರಿ ಇರಂಗಿಲ್ಲ ನೋಡ್ರಿ. ಮತ್ತು ನನಗೆ ಸಿಟ್ಟು ಬಂತಂದ್ರೆ ನಾನು ಏನು ಮಾಡ್ತೀನ ನನಗೆ ಗೊತ್ತಿಲ್ಲ. ಆತು, ಆ ಕೋಣ್ಯಾಗ ತಂದು ಕೊಟ್ಟಿಲ್ಲಲ್ಲ, ಈಗಾರ ಮಾಡ್ಕೊಂಬಂದು ಕೊಡೋಗ್ರಿ. ಆಕೆಗೆ ಕಾಪಿ ಅಂತ ಕಾಪಿ ಮಾಡಿ ಹಂಗೆ ನಾಷ್ಟ ಹಾಕೊಂಬಂದು ಕೊಡ್ರಿ. ಹಾಕ್ಕೊಡಲ್ರಿ ಅತ್ತಾರ? ಹಾಕ್ಕೊಡಂಗಿಲ್ಲ. ನಿಮ್ಮ ಮಗಳಿಗೆ ಬೇಕಂದ್ರೆ ಹೋಗಿ ಹಾಕ್ಕೊಂಡು ತಿನ್ನಲಿ, ಇಲ್ಲ ಉಪವಾಸ ಬಿದ್ದಿರಲಿ ಅಷ್ಟೇ. ಯವ್ವ, ಸರ್ಕೋ ಇಲ್ಲಿ. ಯಾಕ ಎದಕ್ಕೆ ತಂದು ಕೊಡಂಗಿಲ್ಲ ನೀವು? ಈ ಮನೆ ಮಗಳದಿನ ನಾನು, ನನಗೆ ನೀವು ತಂದು ಕೊಡಾಕಬೇಕು. ಇವಾಗ ಹೆಂಗೆ ತಂದು ಕೊಡಂಗಿಲ್ಲ ನೀವು? ನಾನು ನೋಡಬಿಡ್ತೀನಿ. ಮುದಿಕೆ ಆಗಿದೆ, ನಾಚಿಕೆ ಆಗಲ್ಲ ನಿನಗೆ? ನಿನ್ಕಿಂತ ದೊಡ್ಡವ್ರ ಕೈಯಾಗ ಕೆಲಸ ಮಾಡಿಸ್ಕೊಂತಿದ್ಯಲ್ಲ, ನಿನಗೇನಾಗಿತ್ತು? ರೋಗ ಹೋಗಿ ಮಾಡ್ಕೊಂಡು ತಿನ್ನಲ್ಲ. ನೋಡ್ರಿ, ನೀವು ಹೆಂಗೆ ಬೇಕಂಗೆ ಬಾಯಿಗೆ ಬಂದಂಗೆ ಮಾತಾಡಕೋಬೇಡ್ರಿ ಅದಕ್ಕಮ್ಮ. ನಾ ಮಾತ್ರ ಇದುವರೆಗೂ ಏನು ಕೆಲಸ ಮಾಡಿಲ್ಲ, ಇನ್ನು ಮೇಲೇನು ಏನು ಕೆಲಸ ಮಾಡಂಗಿಲ್ಲ. ನೀವು ನನಗೆ ಮಾಡ್ಕೊಂಬಂದು ಕೊಡ್ಬೇಕಷ್ಟೆ. ನೀವು ಈ ಮನೆಯವ್ರ ಸೊಸೆಯರ ಅಂದ್ರೆ ಈ ಮನೆ ಆಳಿದ್ದಂಗೆ, ನಾನು ಈ ಮನೆ ಮಗಳು, ನಾನು ಈ ಮನೆ ಯಜಮಾನಿ ಇದ್ದಂಗೆ. ನಾನು ಹೇಳಿದ್ದನ್ನು ನೀವು ಕೇಳ್ತಾ ಇರಬೇಕು ಅಷ್ಟೆ. ನೀನಾಗಿದ್ದು ಈ ಮನೆ ಆಳ, ನಾವ್ಯಾಕಾಗಂದು ಈ ಮನೆ ಆಳ? ಇವತ್ತಿಲ್ಲ ನಾಳೆ ಹೋಗಕ್ಕೆ ನಿನಗೆ ಇಷ್ಟು ಸೊಕ್ಕನ? ಯವ್ವ ತಾಯಿ, ನಾವೇನು ಈ ಮನೆ ಆಳಲ್ಲ, ಈ ಮನೆ ಸೊಸೆಯರ. ನಮಗೂ ಈ ಮನೆ ಹಕ್ಕೈತಿ, ನಾವು ಈ ಮನೆದ ಯಜಮಾನಿನ ಅದೀವಿ. ನಿಂದೇನು ಆಳೇನಲ್ಲ. ಬೇಕಾದ್ರೆ ಇನ್ನು ಮೇಲೆ ನೋಡು, ನಿನ್ನ ಅಡುಗೆನ ನೀನ ಮಾಡ್ಕೊಂಡು ತಿನ್ಬೇಕಷ್ಟೆ. ನಾವು ಮಾಡಿದ್ರಾಗ ನೀನೇನು ತಿನ್ನಕ್ಕೆ ಹೋಗ್ಬೇಡ. ನಾನು ಯಾಕೆ ರೀತಿಯಮ್ಮ ಮಾಡ್ಕೊಂಡು ತಿನ್ನಲಿ? ನಾನು ಮಾಡ್ಕೊಂಡು ತಿನ್ನಕ್ಕೆ ಅಲ್ಲನಲ್ಲ, ನೀವು ಮಾಡಿದ್ರಾಗ ತಿನ್ನಕ್ಕೆ. ನನಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ, ನೋಡ್ತಾ ಇರ್ರಿ ಏನು ಮಾಡ್ತೀನಂತಂದು. ನಡಿಬೇಯವ್ವ. ನೋಡಿದ್ದೇನೆ ಅಂಬವ್ವ, ನಾವು ಸುಮ್ಮನೆ ಇದ್ರೆ ನಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಎರೀತಾರೆ ಇವ್ರು ಹೆಂಗೆ ಮಾತಾಡ್ತಾರೆ. ಅವ್ರಿಗೆ ಎದುರು ಉತ್ತರ ಮಾತಾಡಿದ್ರೆ ಈ ಮನ್ಯಾಗ ನಮ್ಗೆ ನಿಂತ್ಕೊಳಕ್ಕೆ ನೆಲವು ಸಿಗ್ತೈತಿ. ಇಲ್ಲ ಅಂದರೆ ಅಷ್ಟೇ ಇವ್ರು ನಮ್ಮನ್ನು ತುಳಿದು ಹಾಕ್ಬಿಡ್ತಾರೆ. ಹೌದು ಪಂಚವ್ವ, ನೀನು ಹೇಳಿದ ಬರಬ್ಬರಿನ ಐತಿ. ಇಷ್ಟು ದಿನ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಿದ್ದಕ್ಕೆ ನನ್ನ ಕೈಯಾಗ ಎಂತೆಂಥ ಕೆಲಸ ಮಾಡಿಸಿದ್ರಿ ಇವ್ರು. ಆಕಿ ನನ್ಕಿಂತ ಸಣ್ಣಕ್ಕೆ ಅಕ್ಕಿದೆಲ್ಲ ಚಾಕ್ರಿ ಮಾಡೀನಿ ನಾನು. ಒಂಚೂರು ಅತಿಗೆಮ್ಮ ಅನ್ನೋದಿಲ್ಲ ಆಕಿಗೆ, ಅಂತಕ್ಕಿದು ಚಾಕ್ರಿ ಮಾಡಿಬಿಟ್ಟೆಲ್ಲ ನಾನು. ಇನ್ನು ಮೇಲೆ ನಾನು ಮಾಡ್ತೀನಿ. ಯಾರ ನನಗೇನಾರ ಕೆಲಸ ಹೇಳಿ ಅವಾಗ ಮಾಡ್ತೀನಿ ಅವರಿಗೆ. ಯವ್ವ ರೀ, ಇಷ್ಟು ದಿನ ಆಯಿತು ಸಿಟಿನಲ್ಲಿದ್ದು, ಇನ್ನೂ ಯವ್ವ ಅನ್ನೋದು ಬಿಟ್ಟಿಲ್ಲಲ್ಲ ನೀನು? ಮಮ್ಮಿ ಅಂತ ಕರೀರಿ. ಅಯ್ಯೋ ಇಲ್ಲಿ ಬಿಡು ಡಿಯರ್, ಏನಾಗೋದಿಲ್ಲ. ಅದು ಇಲ್ಲೇನಾದರೂ ನಮ್ಮ ಮಮ್ಮಿ ಅಂತ ಕರೆದು ಬಿಟ್ರೆ ಅಷ್ಟೇ. ಇಲ್ಲಿ ಬಿಡು, ನಮ್ಮ ಮುಂಚೆಯಿಂದ ಅವ್ವ ಅಂತ ಕರ್ಕೊಂಬಂದಿನಲ್ಲ, ಹಂಗೆ ಕರಿತೀನಿ. ನೀವು ಒಂದು
ಯವ್ವ ಅಯ್ಯೋ ನನ್ನ ಮಗ ನನ್ನ ಸಸಿ ಅಯ್ಯೋ ಯವ್ವ ಆರಾಮದಿಯಾ ಬೇ ಅತ್ಯಾರ ಆರಾಮದಿರಲ್ಲ ಹ್ಞೂ ನಮ್ಮ ಸಸಿಯ ಆರಾಮದಿನ ನೋಡು ಸಂಗೀತ ನೀನು ಆರಾಮದಿಯಾವ ನಾಗ್ಯಾ ಆರಾಮದಿಯಾಲೋ ನಾನು ಆರಾಮದಿನ ನೋಡಪ್ಪ ಅತ್ಯಾರ ಚೆನ್ನಾಗಿ ನಾಗರಾಜ್ ಅಂತ ಕರೀರಿ ನಾಗ್ಯಾ ಅಂತ ಕರೆದ್ರೆ ಹೆಂಗೆ ಹೇಳ್ರಿ ಅಯ್ಯೋ ಅದು ಹಾಳಾಗ್ಲಿ ಅವಾಗೆಲ್ಲ ಹಂಗೆ ಕರಿತಿದ್ದೆಲ್ಲವ ನಾಗ್ಯಾ ನಾಗ್ಯಾ ಅಂತಂದು ಅದ ಬಂದ್ಬಿಡ್ತೈತಿ ಬಾಯಾಗ ನೀನೇನು ತಿಳ್ಕೊಬೇಡವ ನಾಗರಾಜ ಆರಾಮದಿಯಪ್ಪ ನಾವಂತ ಆರಾಮದಿ ನೋಡು ಹ್ಞೂ ಯವ್ವ ನಾನು ಆರಾಮದ್ದೀನಿ ನೋಡು ಅದು ಮನೆಯಲ್ಲಿ ಯಾರೂ ಕಾಣಿಸ್ತಾನೆ ಇಲ್ಲಲ್ಲ ಅತ್ತೆ ಮನ್ಯಾಗ ಅದರವ ಒಳಗಡೆ ಸೇರ್ಕೊಂಡಾರ ಈಗ ನೀವು ಬಂದ್ರಲ್ಲ ಇಬ್ರು ನಕ್ಕೋಂತ ನಿಮ್ಮನ್ನು ನೋಡಿ ಹೊಟ್ಟೆ ಹುಡ್ಕೊನೋರು ಭಾಳ ಮಂದಿ ಅದರವ ಇಲ್ಲಿ ನೀನು ಬೇರೆಯವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡವ ನೀನು ಆರಾಮಾಗಿರೋ ಇಲ್ಲಿ ಬಾವರ ಆರಾಮದಿರಾ ಅಕ್ಕ ಆರಾಮದಿಯಾ ಹಾಂ ರೀ ಆರಾಮದೀನಿ ರೀ ನೀವು ಆರಾಮದಿರಲ್ಲ ಹ್ಞೂ ರೀ ಬಾವರ ನಾವು ಆರಾಮದೀವಿ ಹಾಂ ನಾನು ಆರಾಮಾಗಿದ್ದೀನಿ ನೋಡಿ ಪಂಚವ ನೀವು ಆರಾಮದಿರಾ ಅಂಬವ್ವ ನೀವು ಆರಾಮದಿರಾ ಹ್ಞೂ ಬೇಕ ನಾವು ಆರಾಮದೀವಿ ಅಂದಂಗ ನಿಮ್ಮ ಮಕ್ಕಳು ಯಾರೂ ಬಂದಿಲ್ಲ ಬಾವರ ಇಬ್ಬರ ಬಂದಿರಲ್ಲ ಅಯ್ಯೋ ಅಕ್ಕ ಅವ್ರದ್ದು ಕಾಲೇಜ್ ಸ್ಕೂಲ್ ಇದೆ ಅಲ್ಲ ಅದಕ್ಕೋಸ್ಕರ ಬಂದಿಲ್ಲ ಒನ್ ಡೇ ಕೂಡ ಲೀವ್ ಕೊಡೋದಿಲ್ಲ ಅಲ್ಲಿ ಬೆಂಗಳೂರಲ್ಲಿ ಅದಕ್ಕೋಸ್ಕರ ನಾವಿಬ್ಬರೇ ಅಷ್ಟೇ ಬಂದಿದ್ದೀವಿ ಹೇಗೋ 1-2 ಡೇಸ್ ಅಷ್ಟೇ ಅಲ್ಲ ಅವ್ರು ಮ್ಯಾನೇಜ್ ಮಾಡ್ಕೋತೀನಿ ಅಂತಂದ್ರು ಅದಕ್ಕೋಸ್ಕರ ಮತ್ತೇನು ಕರ್ಕೊಂಡು ಬರೋದು ಅಂತ ಅಲ್ಲೇ ಬಿಟ್ಟು ಬಂದ್ವಿ ಓ ಹೌದಾ ಸರಿ ಅಕ್ಕ ಅಲ್ಲ ರೀ ಅತ್ಯಾರ ನೀವು ಈ ವಾರ ಊರಿಗೆ ಬರ್ತೀನಂತ ಅಂದಿದ್ರಿ ಬರಲಿಲ್ಲಲ್ರಿ ನೀವು ಬರ್ತೀರಂತ ನಾವು ಎಷ್ಟು ಖುಷಿಯಾಗಿದ್ವಿ ನಿಮ್ಮ ಮೊಮ್ಮಕ್ಕಳು ಖುಷಿಯಾಗಿದ್ರು ನೀವು ನೋಡಿದ್ರೆ ಬರಲಿಲ್ಲಪ್ಪ ನಮ್ಮನ್ನು ಕರ್ಸ್ಕೊಂಡ್ಬಿಟ್ರಿ ಅಯ್ಯ ಬರ್ಬೇಕಂದವ ಅದು ಮನ್ಯಾಗ ಒಂದು ಸ್ವಲ್ಪ ಕೆಲಸ ಇದ್ವಾ ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಅದಕ್ಕೆ ನಿಮ್ಮನ್ನು ನೋಡಂಗೆ ಅನಿಸ್ತಲ್ಲ ಅದಕ್ಕೆ ನಿಮ್ಮನ್ನು ಕರ್ಸ್ಕೊಂಡ್ಬಿಟ್ಟೆ ಆದರೂ ಅತ್ಯಾರ ಭಾಳ ಸೊರಗ್ ಬಿಟ್ಟಿರಿ ಬಿಡ್ರಿ ನೀವು ಹೋದ್ಸಲ ಬಂದಾಗ ಎಷ್ಟು ಚಲೋ ಇದ್ರಿ ಈಗ ಯಾಕ್ರಿ ಎಷ್ಟು ಸೊರಗ್ ಬಿಟ್ಟಿರಲ್ಲ ಯವ್ವ ಊಟಾರ ಮಾಡ್ತೀನಿ ಏನಿಲ್ವೇ ನೀನು ಯಾಕ ಪಾಪ ನಿಮ್ಮ ಅತ್ತೆಯರು ಭಾಳ ಸೊರಗ್ ಬಿಟ್ಟಾರಲ್ಲ ಅದಕ್ಕೆ ನೀನೇ ಕರ್ಕೊಂಡು ಹೋಗು ನೀ ಕರ್ಕೊಂಡು ಹೋಗಿ ಒಂದು ತಿಂಗಳು ಯಾಕೆ ನಿನ್ನ ಹತ್ರನೇ ಇಟ್ಕೊಂಡ್ಬಿಡು ನಿನ್ನ ಹತ್ರ ಇಟ್ಕೊಂಡು ತುಪ್ಪದಾಗ ಎಲ್ಲ ಅಡುಗೆ ಮಾಡಿ ಕೊಡು ಚಿಕನ್ನು ಮಟನ್ನು ಕೊಡು ಅವಾಗ ತಾವ ದಪ್ಪ ಹಾಕ್ಕಾರ ಇಲ್ಲಿ ಪಾಪ ನಾವು ಊಟ ಕೊಡಲ್ಲಲ್ಲ ಅದಕ್ಕೆ ತೆಳ್ಳಗಾಗಾರ ಯಾಕಂಬವ ಹಂಗೆ ಯಾಕಂತೀವಿ ಅತ್ತೆಯರು ಸೊರಗಾರಲ್ಲ ಅದಕ್ಕೆ ಅಂದೆಪ್ಪ ನಾನು ಅದೇ ಯಾಕ ನಾನು ಹೇಳಾಕುಂತಿದ್ದು ನಾವೆಲ್ಲ ಅಡುಗೆ ಸರಿನತಂಗ ಮಾಡಿಕೊಡಂಗಿಲ್ಲ ನೀ ಕರ್ಕೊಂಡೋಗಿ ಇಟ್ಕೋ ಅಲ್ಲ ನಿನ್ನ ಹತ್ರನ ನಿನ್ನ ಮೇಲೆ ಹೆಂಗೋ ಭಾಳ ಜೀವದಾಳ ನಿಮ್ಮ ಅತ್ತೆಯರು ನೀನೇ ಕರ್ಕೊಂಡೋಗಿ ಇಟ್ಕೊಂಡು ದಪ್ಪ ಮಾಡಿ ಆಮೇಲೆ ಬೇಕಾರೆ ಕಳ್ಸು ಅಯ್ಯ ಅಂಬವಕ್ಕ ನಿಂಗೆ ಗೊತ್ತಿಲ್ಲನ ಈಗ ಅವರು ಅವ್ರ ಅತ್ತೆಯರ್ನ ಕರ್ಕೊಂಡು ಹೋಗಕ್ಕಂತಾನೆ ಬಂದಿದ್ದ ಅಯ್ಯೋ ಹೌದನ ಪಂಚವ ಹಂಗಂದ್ರೆ ನಾಳೆನ ಹೋಗ್ತಾರನ ಕರ್ಕೊಂಡು ಹ್ಞೂ ನಾಳೆರ ಹೋಗ್ಲಿ ನಾಡ್ದಾರ ಹೋಗ್ಲಿ ಒಟ್ಟಿನಲ್ಲಿ ಅವ್ರ ಅತ್ತಿನ ಕರ್ಕೊಂಡು ಹೋಗಕ್ಕಂತಾನೆ ಬಂದಾರ ಅಯ್ಯ ನಾನೇನು ಕರ್ಕೊಂಡು ಹೋಗ್ತೀನಿ ಬಿಡು ಅತ್ತೆಯರು ಬರ್ತೀನಂದ್ರೆ ನಾನೇನು ಕರ್ಕೊಂಡು ಹೋಗಕ್ಕೆ ರೆಡಿನ ಅದೀನಿ ನಾನೇನು ನಿಮ್ಮಂಗೆ ಅಳಂಗಿಲ್ಲಪ್ಪ ಅತ್ತಿನ ನೋಡ್ಕೊಳಕ ಈ ಸಲ ನಾನು ಬರ್ತೀನಿ ನಡೆಯವ ಇವ್ರ ಕಾಲಾಗ ನನಗೂ ಸಾಕಾಗೈತಿ ಒಂದು 4 ದಿನ ತಣ್ಣಗೆ ನಿಮ್ಮ ಮನ್ಯಾಗ ಇದ್ದು ಬರ್ತೀನಿ ನಾನು ಅಲ್ಲ ನನಗೆ ಅಲ್ಲಿ ಅಡುಗೆ ಮಾಡೋಕೆ ಆಗಲ್ಲಂತ ನಾನು ಹಚ್ಕೊಂಡೀನಿ ಇನ್ನು ಈ ಮುದುಕಿನೊಂದು ನೋಡ್ಕೋಬೇಕ ಇದೊಂದು ಜೊತೆ ಆಗ್ಬಿಟ್ಟೈತಿ ಏನಾರ ಮಾಡಿ ಈ ಮುದುಕಿನಿಲ್ಲೇ ಬಿಟ್ಟು ಹೋಗ್ಬೇಕು ನಾನು ನಮ್ಮ ಮನೆಗೆ ಮಾತ್ರ ಕರ್ಕೊಂಡು ಹೋಗ್ಬಾರ್ದು ಅಲ್ಲಿ ಬಂದ್ಲಂದ್ರೆ ಮತ್ತೆ ನನಗೆ ಪಜೀತಿ ಇಷ್ಟು ವರ್ಷನೂ ಹೆಂಗೈಕಿ ಬರೋದನ್ನು ಬಿಡಿಸೀನಿ ಈ ಸಲನೂ ಹೆಂಗಾರ ಮಾಡಿ ಬಿಡಿಸಿ ಹೋಗ್ಬೇಕು ನಾನು ಆದರೆ ಥರ ಬರ್ರಿ ನಿಮ್ಗೆ ಯಾರು ಬೇಡ ಅಂತ ಅಂದಾರ ತಗೋರಿ ನಾವು ಹೋಗೋ ಮುಂದೆ ನಿಮ್ಮನ್ನು ಕರ್ಕೊಂಡು ಹೋಗ್ಯವಂತ ಲಗುನ ಬಂದಿರನ ಏನೂ ತಿಂದಿಲ್ಲ ನಾ ಬೆಳಗ್ಗೆಯಿಂದ ನಡ್ರಿ ಹೋಗಿ ಕೈಕಾಲು ಮುಖ ತಕ್ಕೊಂಬರ್ರಿ ಅವ್ರು ತಾಟ ಹಚ್ತಾರ ಊಟ ಮಾಡಂತ್ರಂತ ಅತ್ಯಾರ ಅಡಿಗೆಲ್ಲ ರೆಡಿ ಐತಿ ನಮಗಂತೂ ಇಷ್ಟು ತನಕ ನಿಂತು ಕೆಲಸ ಮಾಡಿ ಸುಸ್ತಾಗೈತಿ ಒಂದು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡ್ತೀವಿ ಅವ್ರಿಗೆ ಏನು ಬೇಕು ನೋಡ್ರಿ ನೀವೇ ಹಾಕ್ಕೊಡ್ರಿ ಇಲ್ಲಾಂದ್ರೆ ಇದನ್ನು ಅವ್ರ ಮನಿನ ಅವರೇ ಏನು ಬೇಕು ಅದನ್ನ ಹಾಕೊಂಡು ತಿಂತಾರೆ ಪಂಚವ ಬಾ ಹೋಗೋಣ ನಡಿಯವ್ವ ನಿನ್ನೆ ರಾತ್ರಿ ಕರೆಂಟ್ ಇಲ್ಲದಕ್ಕೆ ಧಾರಾವಾಹಿನ ನೋಡಿಲ್ಲ ನಡಿ ಇವತ್ತು ನೋಡೋಣಂತ ನೇತ್ರ ಹಚ್ಕೊಡ್ತಾಳೆ ಮೊಬೈಲ್ನಾಗ ಒಂದು ಸ್ವಲ್ಪ ಕುತ್ಕೊಂಡು ನೋಡೋಣ ನಡಿ ಮಸ್ತ್ ಐತಿ ಧಾರಾವಾಹಿ ಹೌದು ನೋಡೋಕ್ಕಾಗಿಲ್ಲ ನಿನ್ನೆ ಕರೆಂಟ್ ಹೋಗಿದ್ದಕ್ಕೆ ನಡಿ ಈಗಾರ ಕುತ್ಕೊಂಡು ನೋಡೋಣ ಕೆಲಸ ಎಲ್ಲ ಮುಗ್ದಾವಲ್ಲ ಯವ್ವ ನಾನೋಗಿ ಒಂದು ಸ್ವಲ್ಪ ಕೈಕಾಲು ಮುಖ ತಗೊಂಬರ್ತೀನಿ ತಾಟ ಹಚ್ಚಿರಿ ಅತ್ಯಾರ ಏನ್ರಿ ಇದು ಸಲ ಬಂದಾಗ ಹೆಂಗಿದ್ರು ಈ ಸಲ ಹೆಂಗಾಗಾರಲ್ಲ ಅಯ್ಯೋ ಈಗ ಭಾಳ ಕಲ್ತಾರವರು ಬೊಬ್ಬಣಿಯವರು ಬಾ ನಿನಗೆ ಎಲ್ಲ ಹೇಳ್ತೀನಂತ ಬಾ ಮೊದಲು ಕೈಕಾಲು ಮುಖ ತಗೊಂಬಂದು ಏನಾರು ತಿನ್ನು ನೀನು ಕೈಕಾಲು ಮುಖ ತಗೊಂಬ ನಾನು ತಾಟ ಹಚ್ಚಿರ್ತೀನಂತ ಇಬ್ಬರು ಊಟ ಮಾಡಿರಿ ಆಮೇಲೆ ಬಾ ಅಲ್ಲಿ ಕೊನೆಯಾಗ ಹೇಳ್ತೀನಂತ ಏನೇನು ನಡ್ದೈತಿ ಅಂತಂತಂದು ನೀವು ಹೋಗಿ ಮೊದಲು ಕೈಕಾಲು ಮುಖ ತಗೊಂಬ ಹೋಗು ಆತ್ರಿ ಅತ್ತಾರ ಈ ಮನ್ಯಾಗ ಏನೋ ಜಗಳ ಆದಂಗೈತಿ ಇದನ್ನು ಸರಿಯಾಗಿ ತಿಳ್ಕೊಂಡು ನಾನೇನಾದರೂ ಪ್ಲ್ಯಾನ್ ಮಾಡಬೇಕು ಈ ಸಲ ಏನೋ ದೊಡ್ಡದಾಗಿ ಜಗಳ ಆದಂಗೈತಿ ಮೊದಲು ಏನಾದರೂ ತಿಂದು ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡೆದ್ದು ಆಮೇಲೆ ತಲೆ ಓಡಿಸ್ತೀನಿ ಏನು ಮಾಡಬೇಕು ಅಂತ